ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಜೈ ಮತ್ತು ಲಲಿತಾ ಮಾತಾಡ್ತಾ ಇರ್ತಾರೆ, ಮತ್ತು ಅದ್ರ ಜೊತೆಗೆ ಮೀನಾಕ್ಷಿ ಕೂಡ ಬಂದಿರ್ತಾಳೆ. ಎಲ್ಲರೂ ಸೇರ್ಕೊಂಡು ಮಾತಾಡೋ ಟೈಮಿಗೆ ಎಲ್ಲ ವಿಷಯನೂ ಅಂದರೆ ಅಲ್ಲೆಲ್ಲ ಪಂಚಾಯತಿಲಿ ಏನೇನಾಯಿತು ಏನು ಅಂತ ಎಲ್ಲ ಹೇಳ್ತಾ ಇರ್ತಾಳೆ. ಗಂಡನಿಗೂ ಮೀನಾಕ್ಷಿಗೂ ಹೇಳ್ತಾ ಇರ್ತಾಳೆ. ಆ ವಿಷಯನ ಖುಷಿಯಾಗಿ ಹಂಚ್ಕೋತಾ ಇರ್ತಾಳೆ, ಒಳ್ಳೆಯ ವಿಷಯ ಆಗಿರೋದ್ರಿಂದ. ಈ ಪರಮೇಶ್ವರಿಗೆ ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ಅವಳು ಏನು ಮಾಡಿಬಿಡ್ತಾಳೆ, ರವರುದ್ರಿಯಾಗಿ ಬಂದುಬಿಡ್ತಾಳೆ. ಅಲ್ಲಿಗೆ ಬಂದುಬಿಟ್ಟು, ಏಯ್ ಬಡೂರ್ಕೆರೆ ಹುಡುಗಿ, ನಿನ್ನನ್ನು ಹಿಂಗೆಲ್ಲ ಮಾತಾಡಿ ಗಂಡನ್ನ ಇಂಪ್ರೆಸ್ ಮಾಡ್ಕೊಳ್ಳೋದು, ಮತ್ತು ಅದಕ್ಕೇನ ಇಂಪ್ರೆಸ್ ಮಾಡ್ಕೊಳ್ಳೋದೆಲ್ಲ ಚೆನ್ನಾಗಿ ಕಲ್ತಿದ್ಯಾ ನಾಟಕ ಆಡೋದು. ನೀನು ಏನೇ ನಾಟಕ ಆಡಿದ್ರು ನಿನ್ನನ್ನು ನಾನು ಉಳಿಸಲ್ಲ ಕಣೆ, ನಿನ್ನನ್ನು ಕಳಿಸ್ತೀನಿ ಬಡೂರ್ಕೆರೆಗೆ ಅಂತ ಹೇಳ್ತಾಳೆ. ಆವಾಗ ಇವಳಿಗೆ ಲಲಿತಂಗೆ ಏನೂ ಅರ್ಥ ಆಗಲ್ಲ. ಯಾಕೆ ಇವ್ರು ಯಾವಾಗಲೂ ಹಿಂಗೆ ಅಂತಾರೆ, ಬಡೂರ್ಕೆರೆ ಹುಡುಗಿ ನಿನ್ನ ಅಲ್ಲಿಗೆ ಕಳಿಸ್ತೀನಿ ಅಂತ ಯಾಕೆ ಅಂತಾರೆ, ಏನು ತಪ್ಪು ಮಾಡಿದ್ದೀನಿ ನಾನು ಅಂತ ಇವಳು ಯೋಚನೆ ಮಾಡ್ತಿರ್ತಾಳೆ. ಯಾವಾಗ ನೋಡಿದ್ರು ಇದೇ ಹೇಳ್ತಾರಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಲಾಸ್ಟಲ್ಲಿ ಅವಳು ಹೇಳ್ತಾಳೆ, ಪರಮೇಶ್ವರಿ, ನನ್ನ ಗಂಡ ರಾಜಕೀಯದಲ್ಲಿರೋದ್ರಿಂದ ಅಲ್ಲೇನೋ ಸಮಸ್ಯೆ ಆಯಿತು ಅಂತ ನಿನ್ನನ್ನು ಕರ್ಕೊಂಬಂದು ನನ್ನ ಮಗನಿಗೆ ಮದುವೆ ಮಾಡ್ಕೊತೀನಿ ಅಂತ ಹೇಳಿ ಮಾಡ್ಕೊಂಡಿರೋದು. ಮನಸ್ಫೂರ್ತಿ ಒಪ್ಪಿ ಏನು ನಿನ್ನನ್ನು ಮದುವೆ ಮಾಡ್ಕೊಂಡು ಬಂದಿಲ್ಲ. ನೀನು ಎಷ್ಟೆಲ್ಲ ಹಾರಾಡೋದು ಬೇಕಾಗಿಲ್ಲ, ಸುಮ್ಮನೆ ನಿನ್ನ ಕೆಲಸ ಎಷ್ಟೈತೋ ಅಷ್ಟು ನೋಡ್ಕೊಂಡು ಹೋಗು. ನೀನೇನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ಬಿಟ್ರೆ ಏನು ದೊಡ್ಡ ಮಿನಿಸ್ಟ್ರಲ್ಲ ನೀನು ಅಂತೇಳಿ ಬೈತಾಳೆ. ಆಮೇಲೆ ಇದಕ್ಕೆ ಇಷ್ಟು ಹಾರಾಡ್ತಾ ಇದೆಯಲ್ಲ, ಜೊತೆಗೆ ನನ್ನ ಹೊಟ್ಟೆಲಿ ಹುಟ್ಟಿದಂಥ ನನ್ನ ಮಗಳನ್ನ ಮೀನಾಕ್ಷಿನ ನಿನ್ನ ಬಲೆಗೆ ಹಾಕ್ಕೊಂಡಿದೆಯಲ್ಲ, ಇನ್ನೆಷ್ಟು ಮಟ್ಟಿಗೆ ಇರಬೇಡ ನೀನು, ನಿನ್ನ ತಾಳಕ್ಕೆ ಕುಣಿತಾಳಲ್ಲ ಅವಳು ಅಂತ ಹೇಳ್ತಾಳೆ. ಅದಕ್ಕೆ ಆವಾಗ ಮೀನಾಕ್ಷಿ ಹೇಳ್ತಾಳೆ, ಅಮ್ಮ ಅದೇನಮ್ಮ ಮಾತಾಡ್ತೀಯ ನೀನು, ಅವಳು ಏನು ತಪ್ಪು ಮಾಡಿರ್ತಾಳೆ, ಅವಳು ನೇರವಾಗಿ ಇದ್ದಾಳೆ ತಾನೇ, ನೀನೇನೇ ಏನೇನೋ ಕೊಂಕು ಹುಡ್ಕೊಂಡು ಅವಳ ಹತ್ರ ಜಗಳಕ್ಕೆ ಹೋಗ್ತೀಯ, ಅದು ಬಿಟ್ಟರೆ ಅವಳೇನಮ್ಮ ಮಾಡಿದ್ದಾಳೆ ಅಂತ ಕೇಳ್ತಾಳೆ. ಇವಳು ಜೋರೇ ನಗಾಡೋಕ್ಕೆ ಶುರುವಾಯ್ತಾಳೆ. ಸುಮ್ಮನೆ ಕುತ್ಕೊಳ್ಳೆ, ನಿನಗೇನು ಗೊತ್ತಿದೆ, ನನಗೆ ಗೊತ್ತು ಅದೆಲ್ಲ, ಇವಳು ಆಡೋ ಅವತಾರಗಳು ನನಗೆ ಗೊತ್ತಿದೆ, ನಿನಗೇನೇ ಗೊತ್ತಿದೆ, ಸುಮ್ಮನೆ ಕುತ್ಕೊಳ್ಳೆ, ನಿನಗೇನು ಗೊತ್ತೇ ಮೀನಾಕ್ಷಿ ಅಂತ ಕೇಳ್ತಾಳೆ. ಅಮ್ಮ ಅವಳೇನೂ ಮಾಡಲ್ಲ, ಸುಮ್ಮನಿರಮ್ಮ, ಅವಳ ಪಾಡಿಗೆ ಅವಳು ಇರ್ತಾಳೆ, ಅವಳೇನೂ ಮಾಡಲ್ಲ, ನೀನು ಯಾಕಮ್ಮ ಹಿಂಗಾಡ್ತೀಯ ಅಂತ ಮೀನಾಕ್ಷಿ ಹೇಳ್ತಾಳೆ. ಇದೆರಡನ್ನೂ ಕೇಳಿಸ್ಕೊಳ್ತಾ ಇದ್ದಂಥ ಲಲಿತಾ ಲಾಸ್ಟಲ್ಲಿ ಬೇಜಾರಾಗುತ್ತೆ. ಮತ್ತು ಜೈ ಕೂಡ ಕೇಳಿಸ್ಕೊತಾ ಇರ್ತಾನೆ, ಅವನೇನೂ ಮಾತಾಡಲ್ಲ. ಅಮ್ಮಂಗೆ ಮಾತಾಡೋಷ್ಟು ಯಾವಾಗಲೂ ಒಂದು ಟೈಮ್ ಮಾತಾಡ್ಬೋದು, ಎಲ್ಲ ಟೈಮು ಮಾತಾಡ್ತಲೇ ಇದೆ, ಅದು ಜಗಳಕ್ಕೆ ಹೋಗುತ್ತೆ ಅಂತೇಳಿ ಪ್ರತಿ ದಿವಸ ನೆಮ್ಮದಿ ಇರಲ್ಲ. ಇಲ್ಲಿ ಯಾವಾಗಲೂ ಜಗಳ, ಕಿತ್ತಾಟ, ಇದು ಸಾಕಾಗೋಗಿದೆ ಅನ್ನೋ ಅವನ ಭಾವನೆ ಆಗಿರುತ್ತೆ. ಹಂಗಾಗಿ ಅವನೇನು ಮಾತಾಡಲ್ಲ, ಸುಮ್ಮನಾಗ್ತಾನೆ. ನೋಡ್ತಾ ಸುಮ್ಮನೆ ಇರ್ತಾನೆ. ಅಮ್ಮನೂ ನೋಡ್ತಾನೆ, ಹೆಂಡ್ತಿನೂ ನೋಡ್ತಾನೆ, ಅಮ್ಮನೂ ನೋಡ್ತಾನೆ, ಹೆಂಡ್ತಿನೂ ನೋಡ್ತಾನೆ, ಸುಮ್ಮನೆ ಆಗ್ತಾನೆ. ಆವಾಗ ಲಲಿತಂಗೊಂದು ಡೌಟ್ ಬರುತ್ತೆ. ಏನು ಡೌಟು ಅಂತಂದರೆ, ಅತ್ತೆ ನಾನು ಏನತ್ತೆ ತಪ್ಪು ಮಾಡಿದ್ದೀನಿ ಹೇಳಿ, ನಾನು ಏನು ಮಾಡಿದ್ದೀನಿ ಹೇಳಿ, ಇಂಥ ತಪ್ಪು ಮಾಡಿದೆಯಾ ಕಣೆ ನೀನು ಅಂತ ಹೇಳಿ. ಅದು ಬಿಟ್ಟು ಯಾಕತ್ತೆ ನನ್ನ ಮೇಲೆ ಅಷ್ಟೊಂದು ದ್ವೇಷ, ನಾವು ಬಡವರು ಅಂತನಾ, ಬಡವ್ಕೆರೆಯಿಂದ ಬಂದಿದ್ದೀನಿ ಅಂತನಾ, ಏನಕ್ಕತ್ತೆ ಇಷ್ಟೊಂದು ದ್ವೇಷ ಮಾಡ್ತೀರಾ ನನ್ನನ್ನು? ನಾನು ಕಂಡ್ರೆ ನಿಮಗೆ ಆಗಲ್ಲ ಅಂದರೆ ನಾನು ಏನು ಮಾಡಬೇಕು ನಿಮಗೆ ಹೇಳಿ. ನಾನು ನಿಜವಾಗ್ಲೂ ಚಾಲೆಂಜ್ ಮಾಡ್ತೀನಿ ಅತ್ತೆ, ನಾನು ಯಾವ ತಪ್ಪು ಮಾಡಿಲ್ಲ ಇಲ್ಲಿವರೆಗೆ. ಮೀನಾಕ್ಷಿ ಖುಷಿ ಪಡ್ತಾ ಇರ್ತಾಳೆ. ಅವಳು ಹೇಳ್ತಾಳೆ, ಅಮ್ಮ ಸುಮ್ಮನಿರಮ್ಮ, ನಿಂದೇ ತಪ್ಪು ಕಣಮ್ಮ, ನೀನು ಏನಮ್ಮ ಯಾವಾಗಲೂ ಕಾಲು ಕೆರ್ಕೊಂಡು ಅವಳ ಹತ್ರ ಜಗಳಕ್ಕೆ ಹೋಗ್ತೀಯ, ಸುಮ್ಮನಿರಮ್ಮ ನಿನಗೇನಮ್ಮ ನೀನು ಅಂತ ಅವಳು ಅಂತಿರ್ತಾಳೆ. ಅವಳು ಅಂದ್ರೂ ಅವಳಿಗೂ ಸುಮ್ಮನೆ ಕೂತ್ಕೊಳ್ಳೆ, ನಿನಗೇನು ಗೊತ್ತಿದೆ, ನೀನು ಮಾತಾಡೋಕ್ಕೆ ಬಂದುಬಿಡ್ತಾಳೆ ಇವಳು ಅಂತ ಬೈತಾಳೆ. ಸರಿ ಅಂತೇಳಿ ಅವಳು ಸುಮ್ಮನಾಗ್ತಾಳೆ. ಏನು ಮಾಡೋಕ್ಕಾಗುತ್ತೆ, ಇನ್ನು ಕೇಳಲ್ಲ ಅಂದವ್ರಿಗೆ ಇನ್ನೇನು ಹೇಳೋಕ್ಕಾಗುತ್ತೆ ಅಂದ್ಕೊಂಡು ಅವಳು ಸುಮ್ಮನಾಗ್ತಾಳೆ. ಇವಳು ಮಾತ್ರ ಲಲಿತಾ ಕೊನೆಗೆ ಅವಳಿಗೆ, ಅತ್ತೆ ನಂಗೊಂದು ಡೌಟ್ ಇದೆ, ಕ್ಲಿಯರ್ ಆಗಬೇಕು, ನಾನೇನು ತಪ್ಪು ಮಾಡಿದ್ದೀನಿ ಹೇಳಿ ಅತ್ತೆ, ಇವತ್ತು ಡೈರೆಕ್ಟಾಗಿ ಹೇಳಿ ಅತ್ತೆ, ಎಲ್ಲರೂ ಇದ್ದೀವಿ, ಇವತ್ತೇ ಹೇಳ್ಬಿಡಿ ಅತ್ತೆ, ಇವತ್ತು ನನಗೆ ಕ್ಲಿಯಾರಿಟಿ ಸಿಗಲೇಬೇಕು, ನನಗೆ ಕರೆಕ್ಟಾಗಿ ಗೊತ್ತಾಗಲೇಬೇಕು. ಬಟ್ ನೀವು ದಿನಾನೂ ನನಗೆ ನೀನು ಬಡಕೆರೆ ಹುಡುಗಿ ಬಿಟ್ಟು ಹೋಗು ಹಾಗೆ ಹಿಂಗೆ ಅನ್ನೋದ್ರ ಬದಲು ನನ್ನ ತಪ್ಪೇನಿದೆ ಹೇಳಿ ಅಂತ ಕೇಳ್ತಾಳೆ. ಆವಾಗ ಏನೇ ಹೇಳೋಕ್ಕೋದ್ರೂ ಒಪ್ಪಲ್ಲ ಅಂತೇಳ್ಬಿಟ್ಟು
ಇವತ್ತು ಇವರು ದೊರೆನೂ ಇದ್ದಾರೆ, ಅಕ್ಕನೂ ಇದ್ದಾರೆ, ಅವ್ರ ಎದುರುಗಡೆ ಹೇಳಿ ಅತ್ತೆ ನೀವು ಏನು ತಪ್ಪಿದೆ ನಂದು ಅಂತ ಹೇಳಿ ಅತ್ತೆ ಅಂತ. ಆಮೇಲೆ ಅವಳು ಏನು ಹೇಳ್ತಾಳೆ ತಪ್ಪು ಅಂತ? ಯಾವ ತಪ್ಪೂ ಇರಲ್ಲ ಅಲ್ಲಿ. ಒಟ್ಟಿಗೆ ಅವಳು ಬಡವ್ರ ಹುಡುಗಿ ಅನ್ನೋದು ಒಂದು ಬಿಟ್ಟರೆ ಇನ್ನೇನು ತಪ್ಪು ಇರಲ್ಲ. ಪಾಪ ಅವ್ರ ಅಪ್ಪ ಮನೆ ಅಡ್ಬಿಟ್ಟು ಕಾರ್ ಮಾರಿ ಮಗಳಿಗೆ ದೊಡ್ಡವ್ರ ಮನೆ ಸೊಸೆ ಅಂತ ಹೇಳ್ಬಿಟ್ಟು ಅವನು ಚೈನೆಲ್ಲ ಮಾಡಿಸ್ಕೊಬಂದು ಕೊಟ್ಟಿದ್ದಾನೆ. ಮತ್ತು ಪಾಪ ಆಗ ಹೋದಾಗ ಬಂದಾಗ ಅವಳಿಗೆ ನೋಡ್ಕೊಳ್ಳೋದು ಎಲ್ಲ ಮಾಡ್ತಾನೆ. ಪಾಪ ಅವಳು ಇಲ್ಲಿವರೆಗೆ ಅದನ್ನು ಅಪ್ಪ ಎಲ್ಲಿಂದ ತಂದೆ ಅಂತ ಯೋಚನೆನೇ ಮಾಡಿಲ್ಲ. ಅವಳದು ಇಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾಳೆ ಕೆಲಸದಲ್ಲಿ. ಅಲ್ಲಿ ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ. ಎಲ್ಲಿಂದ ಬಂತಪ್ಪ ದುಡ್ಡು, ಹೆಂಗೂ ದುಡ್ದಪ್ಪ ಅಂತಲೂ ಕೇಳಿಲ್ಲ ಇಲ್ಲಿವರೆಗೆ. ಅಂಥದ್ರಲ್ಲಿ ಈ ಅತ್ತೆ ಯಾಕೆ ಹಿಂಗೆ ಆಡ್ತಾರೆ ಅನ್ನೋದು ಇವಳಿಗೆ ಗೊತ್ತಾಗಿಲ್ಲ. ಸರಿ ಇವತ್ತು ಕೇಳಲೇಬೇಕು ಅಂತೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡು ಹಂಗಂತ ಕೇಳ್ತಾಳೆ. ಅತ್ತೆ ಹೇಳಿ ಅತ್ತೆ ನೀವು ಅಂತ. ನೋಡಿ ಅತ್ತೆ, ನಾನು ಚಾಲೆಂಜ್ ಮಾಡ್ತೀನಿ, ನೀವು ನನ್ನನ್ನು ಬೆಸ್ಟ್ ಸೊಸೆ ಅಂತ ಒಪ್ಕೊಳ್ಳೇಬೇಕು. ಹಂಗೆ ನಾನು ಮಾಡಲಿಲ್ಲ ಅಂದರೆ ನಾನು ಜಯಲಲಿತನೇ ಅಲ್ಲ ಅತ್ತೆ ಅಂತಾಳೆ. ಅದು ಸಾಧ್ಯನೇ ಇಲ್ಲ ಈ ಜನ್ಮದಲ್ಲಿ ಅಂತ ಅತ್ತೆ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.